ದೂರತಿರಯಾನ 5ನೇ ಸಿನಿಮಾ. ನನ್ನ ಮತ್ತು ದೇವರಾಜ್ ಸರ್ ಜೊತೆ ಇದು 3ನೇ ಸಿನಿಮಾ. ನಾವು ಮೊದಲು ಆ್ಯಕ್ಟ್ 1978 ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದಾದಮೇಲೆ 19, 20, 21 ಅಂತ 2ನೇ ಸಿನಿಮಾ. ಇದು 3ನೇದು ದೂರತಿರಯಾನ ಅಂತ. ಸೊ ಈ 3ನೇ ಸಿನಿಮಾ ಬಗ್ಗೆ ಇಲ್ಲಿ ಯಾಕೆ ಪತ್ರಿಕಾಗೋಷ್ಠಿ ಅಂತಂದರೆ, ನಾರ್ಮಲಿ ಸಿನಿಮಾ ರಿಲೀಸ್ ಮುಂಚೆ ಒಂದು ಪ್ರೀಮಿಯರ್ ಶೋ ಅಂತ ಮಾಡ್ತೀವಿ. ಸೊ ಅದು ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಆಗಿರೋದು ಏನಂತಂದರೆ ಬೆಂಗಳೂರಲ್ಲಿ ಬಿಟ್ಟರೆ ಮೈಸೂರಲ್ಲಿ. ನಾವು ಅದನ್ನು ದಾಟಿ ಧಾರವಾಡದಲ್ಲಿ ಇದರ ಪ್ರೀಮಿಯರ್ ಶೋ ಮಾಡಬೇಕು ಅಂತ ನಮ್ಮ ಟೀಮು ಮತ್ತು ನಮ್ಮ ಒಂದು ಆಶಯ. ಯಾಕಂತಂದರೆ ಇದಕ್ಕೆ ಒಂದು 3-4 ಕಾರಣ ಇದೆ. ಒಂದೇನು ಅಂತಂದರೆ, ಈ ಸಿನಿಮಾ ಅನ್ನೋದು ಬೆಂಗಳೂರಲ್ಲಿ ಏನು ಸೆಂಟ್ರಲೈಸ್ ಆಗಿದ್ರೂ ಬಟ್ ಅದರ ಪ್ರೇಕ್ಷಕರು ಕರ್ನಾಟಕದ ಪ್ರತಿ ಮೂಲೆಯಲ್ಲೂ ಇದ್ದಾರೆ. ಆ ಪ್ರೇಕ್ಷಕರಿಂದನೇ ಸಿನಿಮಾ ಇಂಡಸ್ಟ್ರಿ ರನ್ ಆಗೋದು. ನಾವೆಲ್ಲೋ ಸಿನಿಮಾ ಬೆಂಗಳೂರಿಗೆ ಮಾತ್ರ ಪ್ರಚಾರನ ಸೀಮಿತ ಮಾಡಿ ಉಳಿದ ಪ್ರೇಕ್ಷಕರನ್ನ ನಾವು ರೀಚ್ ಮಾಡ್ತಾ ಇಲ್ಲ ಅನ್ನೋ ಒಂದು ಅನಿಸಿಕೆ. ಮತ್ತು ಈ ಕಡೆ ನಾವು ಓಡಾಡಿದಾಗ, ನಾನು ಇಲ್ಲಿ ಧಾರವಾಡದಲ್ಲೂ ಶೂಟಿಂಗ್ ಮಾಡಿದ್ದೀನಿ 19, 20, 21. ಅದರ ನಂತರ ಸುಮಾರು ಸಲ ಇಲ್ಲಿ ಧಾರವಾಡದಲ್ಲಿ ನಾನು ಸಿನಿಮಾಗಳ ಶೋಗೂ ಬಂದಿದ್ದೀನಿ. ಅವಾಗೆಲ್ಲ ಹೇಳೋದೇನಂದರೆ, ನೀವು ಸಿನಿಮಾ ಮಾಡ್ತೀರಾ, ಅದಾದಮೇಲೆ ನಮಗೆ ರೀಚ್ ಆಗುತ್ತೆ, ಅದಕ್ಕೆ ಮುಂಚೆ ಪ್ರಚಾರಕ್ಕೆ ನಮ್ಮನ್ನು ಯಾರೂ ಸೀರಿಯಸ್ ಆಗಿ ಪರಿಗಣಿಸೋದೇ ಇಲ್ಲ ಅಂತ. ಸೊ ಆ ಒಂದು ಪಾಯಿಂಟ್ ಮೇಲೆ ನಾನು ಯೋಚನೆ ಮಾಡಿ, ಇಲ್ಲ ನಮ್ಮ ಸಿನಿಮಾನ ಪ್ರೀಮಿಯರ್ ಶೋ ಫಸ್ಟು ಬೆಂಗಳೂರಿಂದ ಆಚೆ ಧಾರವಾಡದಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾಕೆಂತಂದರೆ ಧಾರವಾಡಕ್ಕೂ ನನಗೂ ಒಂದು ವಿಶೇಷ ನಂಟಿದೆ. ನಂದು ಮೂಲ ಬೆಂಗಳೂರು, ಕೋಲಾರ, ಬೆಂಗಳೂರು ಆದ್ರೂ ನನಗೆ ಮೈಸೂರು, ಧಾರವಾಡ ನಂದು 2ನೇ ಮನೆ ಥರನೇ ಟ್ರೀಟ್ ಮಾಡ್ತೀನಿ. ಅಷ್ಟರ ಮಟ್ಟಿಗೆ ಪ್ರೀತಿ ಇದೆ. 2ನೇದು, ಇದು ಬೇಂದ್ರೆಯವ್ರ ಊರು. ಬೇಂದ್ರೆಯವ್ರಿಗೂ ಸಿನಿಮಾಗೂ ಒಂದು ನಂಟಿದೆ. ಅವರು ಬೇಂದ್ರೆಯವರ ಸುಮಾರು ಗೀತೆಗಳನ್ನ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದೀವಿ. ಸೊ ಆ ಥರ ನಂಟಿದೆ. ಅದ್ರ ಜೊತೆಗೆ ಧಾರವಾಡ ಒಂದು ಬುದ್ಧಿವಂತರ ಜಿಲ್ಲೆ ಅಂತ ನನ್ನ ಪ್ರಕಾರ. ಯಾಕಂತಾರೆ ಇಲ್ಲಿ ಸಾಹಿತಿಗಳು, ಕಲಾವಿದರು, ಮೊದಲೊಂದು ಮಾತಿತ್ತು, ಕಲ್ಲು ತಗೊಂಡು ಹೋಗಿದ್ರೆ ಎಲ್ಲಿ ಬೇಕಾದ್ರೆ, ಇಲ್ಲ ಸಾಹಿತ್ಯ ಮನೆ ಮೇಲೆ ಬೀಳುತ್ತೆ, ಇಲ್ಲ ಕಲಾವಿದರ ಮನೆ ಮೇಲೆ ಬೀಳುತ್ತೆ ಅಂತ. ನನ್ನ ಮೊದಲನೇ ಸಿನಿಮಾದಿಂದ ಹರಿವಿಂದ ಇಲ್ಲಿವರೆಗೂ ಧಾರವಾಡದ ಜನ ತುಂಬ ಪ್ರೀತಿ ತೋರಿಸಿದ್ದಾರೆ, ಅಭಿಮಾನ ತೋರಿಸಿದ್ದಾರೆ. ನಾನು ಇಲ್ಲಿವರೆಗೂ ಜರ್ನಿ ಮಾಡೋದ್ರಲ್ಲಿ ಈ ಧಾರವಾಡ, ಉತ್ತರ ಕರ್ನಾಟಕದ ಜನ, ಅವರ ಸಹಕಾರ, ಸಪೋರ್ಟು ತುಂಬಾ ಇದೆ. ಸೊ ಆ ಕಾರಣಕ್ಕೆ ನಾವು ಇದನ್ನು ಅದಕ್ಕೆ ಬೇಂದ್ರೆಯವರ ಕವನದ ಪ್ರಮುಖ ಸಾಲು, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ, ಅದನ್ನು ಸ್ಫೂರ್ತಿಯಾಗಿ ಇಟ್ಕೊಂಡು ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ ಸಿನಿಮಾನೇ ಜನಗಳ ಹತ್ರ ತಗೊಂಬರೋದು, ಅಂದರೆ ಸಿನಿಮಾ ಪ್ರಚಾರನ, ಆ ಒಂದು ಸೆಂಟ್ರಲೈಸೇಷನ್ನ ಪ್ರೇಕ್ಷಕರ ಮಧ್ಯೆ ತರೋದು ಅಂತ ಹೇಳಿ ನಾವು ಈ ಸ್ಪೆಷಲ್ ಪ್ರೀಮಿಯರ್ ಶೋನ ಈ ಧಾರವಾಡದಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಏನು ಅಂತಂದರೆ, ಸಿನಿಮಾ ಇರೋದೇ, ನಾವು ಸಿನಿಮಾ ರಂಗ, ನಾವು ದುಡಿಯೋದೇ ಪ್ರೇಕ್ಷಕರಿಂದ. ಆ ಪ್ರೇಕ್ಷಕರ ಹತ್ರ ಎಷ್ಟು ಹತ್ತಿರ ನಂಟಿದ್ರೆ ಅಷ್ಟು ಅವ್ರ ಪ್ರೀತಿ ತೋರಿಸಿರೋದು ಸುಮಾರು ಉದಾಹರಣೆಗಳಿದೆ. ಎಲ್ಲೋ ಈ ಮಲ್ಟಿಪ್ಲೆಕ್ಸು, OTT ಅಂತ ಬಂದಮೇಲೆ ನಾವು ಒಂದು ಸ್ವಲ್ಪ ಅಲ್ಲಲ್ಲೇ ರೌಂಡ್ ಹೊಡೆದ್ಬಿಟ್ವೇನೋ ಅಂತ ಅನಿಸುತ್ತೆ. ನನಗೆ ಆ ತಪ್ಪರಿವಾಗಿದೆ. ನಾವು ಆದಷ್ಟು ಬೆಂಗಳೂರಿನ ಆಚೆನೂ ರೀಚ್ ಆಗಬೇಕು ಅಂತ. ನಾನು ಮೊದಲು ಹರಿವು ಸಿನಿಮಾನ ಪ್ರತಿ ಡಿಸ್ಟಿಕ್ಗೂ ಹೋಗಿ ಶೋ ಮಾಡಿದ್ವಿ. ಅದು ನೆನಪಾಯಿತು. ನಾನು ಮೊದಲನೇ ಸಿನಿಮಾಗೆ ಎಲ್ಲ ಊರಿಗೂ ಹೋಗಿ ಶೋ ಮಾಡಿದ್ದೆ. ಅದಾದಮೇಲೆ ಥಿಯೇಟ್ರಿಕಲ್ ರಿಲೀಸ್ ಆದಮೇಲೆ ಜಾಸ್ತಿ ರೀಚ್ ಆಗೋಕ್ಕಾಗಿಲ್ಲ ಅಂತ. ಸೊ ಈ ಸಲ ಈ ದೂರತಿರಯಾನದ ಮೂಲಕ ಮತ್ತೆ ಪ್ರೇಕ್ಷಕರನ್ನ ರೀಚ್ ಮಾಡೋಣ ಅಂತ. ಸೊ ನಮ್ಮ ಡಿ ಕ್ರಿಯೇಷನ್ಸಲ್ಲಿ ಇದು ಒಂಥರ ಈ ಥರದ ಎಕ್ಸ್ಪರಿಮೆಂಟಿಗೆ ನಾವು, ನಮ್ಮ ದೇವರಾಜ್ ಸರ್ ಸಪೋರ್ಟ್ ತುಂಬಾ ಇದೆ. ಯಾಕಂದರೆ ಆ್ಯಕ್ಟ್ 1978 ಆದಮೇಲೆ ಆ ಸಿನಿಮಾ ರಿಲೀಸ್ ಟೈಮಲ್ಲಿ ಫಸ್ಟ್ ಲಾಕ್ಡೌನ್ ಆಗಿತ್ತು, ಥಿಯೇಟ್ರ್ಗಳೆಲ್ಲ ಬಂದಾಗಿತ್ತು. ರಿಲೀಸ್ ಮಾಡೋದಕ್ಕೂ ಜನ ಯೋಚನೆ ಅಂದರೆ ಇಂಡಸ್ಟ್ರಿಯವ್ರು ಯೋಚನೆ ಮಾಡ್ತಾಯಿರೋ ಟೈಮಲ್ಲಿ ನಮ್ಮ ದೇವರಾಜ್ ಸರ್ ಇನಿಷಿಯೇಟ್ ತಗೊಂಡು, ನಾವು ಥಿಯೇಟ್ರಿಗೆ ಹೋಗೋಣ. ಯಾಕಂತಂದರೆ ಗೌರ್ಮೆಂಟು ಪರ್ಮಿಷನ್, ಥಿಯೇಟ್ರ್ ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದೆ ಅಂತಂದರೆ ನಾವು ಯಾವುದೇ ಥರದ ಲಾನ ಬ್ರೇಕ್ ಮಾಡ್ತಾಯಿಲ್ಲ. ಸೊ ನಾವು ಒಂದು ಸ್ಟೆಪ್ ಮುಂದೆ ಇಟ್ಟರೆ ಅದು ಇಡೀ ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ, ಸೊ ಮೊದಲನೇ ಸಿನಿಮಾ ನಾವು ಆಫ್ಟರ್ ಲಾಕ್ಡೌನು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ವಿ. ಅದಾದಮೇಲೆ 19, 20, 21 ಸಿನಿಮಾ ಮಲೆಕುಡಿಯರ ಬದುಕನ್ನು ಆಧರಿಸಿದಂಥ ಕತೆ. ಆ ಸಿನಿಮಾನ ನಾವು ಮಲೆಕುಡಿಯರಿಗೆ ಅಂತಲೇ ಮೊದಲು ಸ್ಪೆಷಲ್ ಶೋ ಮಾಡಿದ್ವಿ. ಅದರ ಪ್ರೀಮಿಯರ್ ಶೋನ ಮೈಸೂರಲ್ಲಿ ಮಾಡಿದ್ವಿ. ಸೊ ಈ ಥರದ ಡಿ ಕ್ರಿಯೇಷನು ಮತ್ತು ದೇವರಾಜ್ ಸರ್ ಮಂಗಳೂರಿನಲ್ಲೂ ಮಾಡಿದ್ವಿ. ಅದೇ ಮಲೆಕುಡಿ ಫಸ್ಟ್ ಮಂಗಳೂರಲ್ಲಿ ಮಾಡಿದ್ವಿ ಅವ್ರಿಗಂತಾನೆ, ಮಲೆಕುಡಿಯರಿಗೆ ಮಂಗಳೂರಲ್ಲಿ ಮಾಡಿದ್ವಿ. ಅದಾದಮೇಲೆ ಪ್ರೀಮಿಯರ್ ಶೋ ಮೈಸೂರಲ್ಲಿ ಮಾಡಿದ್ವಿ. ಅಂದರೆ ಬೆಂಗಳೂರು ಬಿಟ್ಟು ಉಳಿದ ಇವನು ತಲುಪೋದಕ್ಕೆ ನಾವು ಡಿ ಕ್ರಿಯೇಷನ್ನು ಮತ್ತು ನಮ್ಮ ದೇವರಾಜ್ ಸರು ನಾವು ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಅದರ ಮುಂದುವರೆದ ಭಾಗ ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ಒಂದು ಊರು, ಅಂದರೆ ಧಾರವಾಡ ಅಂತ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ನಿಮ್ಮ ಮಾಧ್ಯಮದವರ ಮತ್ತು ಜನರ ಈ ಉತ್ತರ ಕರ್ನಾಟಕದ ಸಿನಿ
ಪ್ರೇಕ್ಷಕರ ಯಾರಿದ್ದಾರೆ ಅವರೆಲ್ಲರ ಸಹಕಾರ ಬೇಕು ಅಂತ ಹೇಳೋದಕ್ಕೆ ಈ ಪತ್ರಿಕಾಗೋಷ್ಠಿ. ಇದು ಮಾಡ್ತಾಯಿದ್ದೀವಿ. ಇನ್ನು ಒಂದು ಕನ್ಫರ್ಮೇಷನ್ ಈಗ ಬೆಳಗ್ಗೆ ಬಂದ್ವಿ, ಈಗ ಹೋಗಿ ಅವ್ರ ಹತ್ರ ಹೋಗಿ ಮಾತಾಡಿ ಕನ್ಫರ್ಮ್ ಆಗಿದ ತಕ್ಷಣ ನಾವು ಇನ್ಫಾರ್ಮ್ ಮಾಡ್ತೀವಿ. 9th 4 ಗಂಟೆಗೆ 9ನೇ ತಾರೀಕು 4 ಗಂಟೆಗೆ. ಅದೊಂದು ಹೇಳ್ಬಿಡ್ತೀನಿ, 4 ಗಂಟೆಗೆ. ಯಾಕೆಂದ್ರೆ ಯೂಶ್ವಲಿ ಪ್ರೀಮಿಯರ್ ಶೋ ರಾತ್ರಿ 7:15 ಮಾಡ್ತೀವಿ, ಬಟ್ ಇದನ್ನು 4 ಗಂಟೆಗೆ ಪ್ಲ್ಯಾನ್ ಮಾಡ್ತೀವಿ. ಏನಕ್ಕೆ ಅಂದರೆ ಒಂದು ಮಳೆ ಹೇಳೋಕ್ಕಾಗಲ್ಲ, ಮಳೆ ಬಂದು ಲೇಟ್ ಆಗಿಬಿಟ್ರೆ ಹೋಗೋದಕ್ಕೆ. ಮತ್ತು ನನಗೆ ಇಲ್ಲಿ ಕೊಪ್ಪಳದಿಂದ ಬರೋರಿದ್ದಾರೆ, ಬಾಗಲಕೋಟೆ ಬೆಳಗಾವಿಂದನೂ ಸಿನಿಮಾ ನೋಡೋಕ್ಕೆ ಬರೋರಿದ್ದಾರೆ. ಸೊ ಅದಕ್ಕೆ 4 ಗಂಟೆಗೆ ಮಾಡಿದ್ರೆ 6:15 ಸಿನಿಮಾ ಮುಗಿದೋಗುತ್ತೆ. ಆಮೇಲೆ ಅವರು ವಾಪಸ್ ಊರಿಗೆ ಹೋಗೋದಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು 4 ಗಂಟೆಗೆ ಪ್ಲ್ಯಾನ್ ಮಾಡಿದ್ದೀವಿ. ಇದು ಒಂದು ಪ್ರೀತಿಯ ಬಗ್ಗೆ ಕತೆ ಸರ್. ಅಂದರೆ ಲವ್ ಸ್ಟೋರಿ ಅಲ್ಲ, ಲವ್ ಬಗ್ಗೆ ಸಿನಿಮಾ. ಅಂದರೆ ಇವತ್ತಿನ ಕಾಲದಲ್ಲಿ ಪ್ರೀತಿ ಅನ್ನೋದು ಹೇಗೆ ಅರ್ಥಗಳು ಚೇಂಜ್ ಆಗ್ತಾಯಿದೆ. ಯಾಕಂದರೆ ಇಬ್ಬರೂ ಹುಡುಗ ಹುಡುಗಿ ಇಬ್ಬರೂ ದುಡಿಯೋ ಟೈಮಲ್ಲಿ ಇಬ್ರಿಗೂ ರೆಸ್ಪಾನ್ಸಿಬಿಲಿಟಿ ಆಚೆ ಒಳಗಡೆ ಇಬ್ರಿಗೂ ಅಷ್ಟೇ ಇರುತ್ತೆ. ಅವನ್ನೆಲ್ಲ ಇಟ್ಕೊಂಡು ಪ್ರೀತಿನ ಉಳಿಸ್ಕೊಳ್ಳೋದು ಹೇಗೆ, ಪ್ರೀತಿ ಅಂದರೆ ಏನು ಅನ್ನೋದನ್ನು ಅವರು ಒಂದು ಟ್ರಾವೆಲ್ ಮೂಲಕ ಹುಡುಕ್ತಾ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಸಿಗುವಂಥ ಅನುಭವ ಏನಿದೆ, ಆ ಅನುಭವಗಳ ಮೂಲಕ ಅವರು ಅದನ್ನು ಪ್ರೀತಿಯ ಅರ್ಥ ಕಂಡುಕೊಳ್ಳೋದು ಇಡೀ ಸಿನಿಮಾ. ಒಮ್ಮೆಗೆ ನೀವು ಲವ್ ವಿಚಾರಿದ್ರಿ, ಏನು ರೀಸನ್ ಅಂದರೆ ಗಾಂಧಿನಗರದಲ್ಲಿ ಮತ್ತೆ ನೀವು ಉಳ್ಕೊಳ್ಳೋಕೆ ಪ್ರಯತ್ನ? ಯಾಕಂದರೆ ಎಲ್ಲರೂ ಕೂಡ ಈಗ ಎಲ್ಲರೂ ಲವ್ ಹಿಂದೆ ಬಿದ್ದಿದ್ದಾರೆ ಬಹುತೇಕ ಸಿನಿಮಾಗಳು. ನೀವು ಕೂಡ ಅದೇ ರೀತಿ ಅದರ ಹಿಂದ್ಗಡೆ ಬಿದ್ದು ಏನಾದರೂ ಕ್ಲಿಕ್ ಮಾಡ್ಕೋಬೇಕಂತ ಪ್ಲಾನ್ ಮಾಡಿದ್ದಾರೆ ಹಾಗಾದರೆ? ಖಂಡಿತ ಇಲ್ಲ ಸರ್. ಅದು ಏನು ಗೊತ್ತಾ, ಪ್ರತಿ ಸಿನಿಮಾದಲ್ಲೂ ನಾನು ನೆಕ್ಸ್ಟ್ ಸಿನಿಮಾ ಮಾಡೋ ಥರನೇ ಪ್ರತಿ ಸಿನಿಮಾನೂ ಮಾಡೋದು. ಈಗ ನಾನು ಹರಿವು ಮಾಡಿದಾಗ ನನಗೆ ಯಾವುದು ಗೊತ್ತು ಗುರಿ ಇರಲಿಲ್ಲ, ಯಾಕಂದರೆ ಅವತ್ತು ನಾನು ಡೈರೆಕ್ಟ್ ಆಗಬೇಕು ಅಂತಲೇ ಇರಲಿಲ್ಲ. ಒಂದು ಕತೆ ಇದೆ, ಒಂದು ಏನೋ ಇನ್ಸಿಡೆಂಟ್ ಸಿಕ್ತು, ಸಿನಿಮಾ ಮಾಡಬೇಕು ಅಷ್ಟೇ ಇದ್ದು. ಅದಾದಮೇಲೆ ನ್ಯಾಷನಲ್ ಅವಾರ್ಡ್ ಬಂದಮೇಲೆ ಪ್ರತಿ ಸಿನಿಮಾದಲ್ಲೂ ಏನಾದರೂ ಒಂದು ವಿಶೇಷ ಇರಬೇಕು, ಆ ಸಿನಿಮಾ ನನಗೆ ಮುಂದಿನ ಸಿನಿಮಾಗೆ ಅವಕಾಶ ಕೊಡಬೇಕು ಅಂತಲೇ ಕೆಲಸ ಮಾಡೋದು. ಅದೇ ಥರದಲ್ಲೇ ಆ್ಯಕ್ಟ್ ಮಾಡಿರೋದು 1920-21 ಮಾಡಿರೋದು. ಈ ಲವ್ ಸ್ಟೋರಿನೂ ನಮಗೆ ಕಾನ್ಸ್ಟಿಟ್ಯೂಷನ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಪ್ರೀತಿನೂ ಬದುಕಿಗೆ ಇಂಪಾರ್ಟೆಂಟು. ಹೊರಗಡೆ ಜಗತ್ತಲ್ಲಿ ಬದುಕೋದಕ್ಕೆ ನಾವು ಒಂದು ಭಾರತದ ಒಂದು ಸತ್ತಾತ್ಮಕ ಒಕ್ಕೂಟದಲ್ಲಿ ಬದುಕ್ತೀವಿ ಅಂತಂದರೆ ಕಾನ್ಸ್ಟಿಟ್ಯೂಷನ್ ಎಷ್ಟು ಇಂಪಾರ್ಟೆಂಟು, ಮನೆ ಅನ್ನೋ ಒಂದು ಜನಗಳಿರೋಂಥ ಒಂದು ಕುಟುಂಬದಲ್ಲಿ ಅಲ್ಲೂ ಒಂದಷ್ಟು ರೈಟ್ಸ್ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ಸೊ ಇದೂ ಸಿಮಿಲರ್ಲಿ ಅದೇ ಥರದ್ದು ಇರುತ್ತೆ, ಬಟ್ ಇದಕ್ಕೆ ಫ್ರೇಮ್ ಬೇರೆ, ಕಲರ್ ಬೇರೆ, ಟೋನ್ ಬೇರೆ ಅಷ್ಟೇ. ಅದೇ ಕಾರಣಕ್ಕೇ ಪ್ರೀತಿ ಅಂತಂದರೆ ಬರೀ ಒಂದು ಹುಡುಗ ಹುಡುಗಿ ಆಕರ್ಷಣೆ, ಅಲ್ಲೇನೋ ಲವ್ ಆಗ್ತಾರೆ, ಮದುವೆ ಆಗ್ತಾರೆ, ಅಲ್ಲಲ್ಲ. ಆ ಲವ್ ಶುರುವಾಗಿ ಆ ಮದುವೆ ಹಂತಕ್ಕೆ ಹೋಗೋ ಮಧ್ಯದಲ್ಲಿ ರೆಸ್ಪಾನ್ಸಿಬಿಲಿಟೀಸು ಅನ್ನೋದು ಹೇಗಿರುತ್ತೆ, ಪ್ರೀತಿ ಅಂದರೆ ಏನು, ಫೈನಲಿ ಪ್ರೀತಿ ಅಂದರೆ ಏನು. ಈಗ ಪ್ರೀತಿ ಅಂತಂದರೆ ಈಗ ಹುಬ್ಳಿಯಲ್ಲಿ ಒಂದು ಕೊಲೆ ಆಯಿತು, ಅದು ಪ್ರೀತಿ ಅಲ್ಲ. ಅದು ಪ್ರೀತಿ ಮಾಡೋರಿಗೆ ನೋವು ಕೊಡೋ ಉದ್ದೇಶ ಬರೋದೇ ಇಲ್ಲ. ಪ್ರೀತಿ ಯಾವತ್ತೂ ಖುಷಿ ಕೊಡಬೇಕೇ ಹೊರತು ನೋವು ಕೊಡಬಾರ್ದು. ಇದು ನನ್ನ ಪರ್ಸ್ಪೆಕ್ಟಿವಲ್ಲಿ. ನೋವು ಕೊಡುತ್ತೆ ಅಂದರೆ ಪ್ರೀತಿ ಇಲ್ಲ ಅಂತ. ಸೊ ನಾವು ಖುಷಿ ಕೊಡಬೇಕು ಅಂತಂದರೆ ಫಸ್ಟ್ ಪ್ರೀತಿ ಏನು ಅಂತ ಅರ್ಥ ಮಾಡ್ಕೋಬೇಕು. ಆ ಅರ್ಥದ ಹುಡುಕಾಟನ ನಾವು ಶುರು ಮಾಡಿದ್ಮೇಲೆ ಸಿಕ್ಕಿದಂಥ ಕಥೆನೇ ದೂರತೀರಯಾನ. ಇದರಲ್ಲಿ ನಾನು ಸಮಗ್ರವಾಗಿ ಪ್ರೀತಿ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಪ್ರೆಸೆಂಟ್ ನಮ್ಮ ಸುತ್ತಮುತ್ತ ಏನಾಗ್ತಾಯಿದೆ, ಈಗ ಡಿವೋರ್ಸ್ಗಳು ಜಾಸ್ತಿ ಆಗ್ತಾಯಿದೆ, ಒಬ್ಬನ ಮೇಲೆ ಒಬ್ಬರು ಕೇಸುಗಳು ಹಾಕೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಈಗ ರೀಸೆಂಟಾಗಿ 2 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಒಂದು 3 ಕೊಲೆಗಳ ಬಗ್ಗೆ ಬಂತು. ಹೆಂಡತಿನ ಗಂಡನ್ನ ಕೊಲೆ ಮಾಡಿ ಡ್ರಮ್ಮಲ್ಲಿ ಹಾಕಿರೋದು ಇನ್ಸಿಡೆಂಟ್ ಆಗ್ಬೋದು, ಹನಿಮೂನ್ಗೆ ಹೋದಾಗ ಗಂಡನ ಕೊಲೆ ಮಾಡಿರೋದು, ಈ ಥರದ್ದೆಲ್ಲ ಆಗ್ತಾಯಿದೆಯಲ್ಲ, ಇದಕ್ಕೆ ಪರ್ಯಾಯ ಇಲ್ಲವೇ ಇಲ್ವಾ ಅನ್ನೋ ಪ್ರಶ್ನೆಗಳ ಉತ್ತರದ ಹುಡುಕಾಟ ಈ ಸಿನಿಮಾ ಸರ್. ಶೂಟಿಂಗು ಇದು ಬೆಂಗಳೂರಿಂದ ಶುರುವಾಗಿ ಟ್ರಾವೆಲ್ ಹೊರಡ್ತಾರೆ. ಉಡುಪಿ, ಕುಂದಾಪುರ, ಏನು ಗೋಕರ್ಣ, ಮುರುಡೇಶ್ವರ, ಕಾರವಾರ ಮತ್ತು ದಾಂಡೇಲಿ ಬರ್ತಾರೆ. ಯಲ್ಲಾಪುರ, ದಾಂಡೇಲಿಯಿಂದ ಮತ್ತೆ ಗೋವಾ ಹೋಗ್ತಾರೆ. ಇದೊಂದು ಟ್ರಾವೆಲ್ ಸಿನಿಮಾ. ಬಜೆಟ್ ಆಗಿದೆ ಸರ್, ಒಂದು 3-3.5 ಆಗಿದೆ ಸರ್. ಹಾಂ, ಒಟ್ಟು 6 ಹಾಡಿದೆ, 2 ಮ್ಯೂಸಿಕಲ್ ಟ್ರ್ಯಾಕ್ ಇದೆ. ಅದು ಸಿನಿಮಾ ನೋಡಬೇಕು ಸರ್. ಏನೇನ್ರಿ, ನೀವೇ ಸೆಲೆಬ್ರಿಟಿ ಇದ್ದೀರಾ, ಮತ್ತು ನಿಮ್ಗಿನ ಸೆಲೆಬ್ರಿಟಿ ಬೇಕಾ ಸರ್? ನೀವು ಸೆಲೆಬ್ರಿಟಿ ಅಂತಾನೆ ನಾವು ಈಗ ಧಾರವಾಡಕ್ಕೆ ಬಂದಿದ್ದೀವಿ. ಎಲ್ಲ ಸೆಲೆಬ್ರಿಟಿ ನೋಡಿ ಮುಗಿದು ನಿಮ್ಮ ಹತ್ರ ಬಂದಿದ್ದೀವಿ ಅಲ್ವಾ?
ನೀವೇ ಸೆಲೆಬ್ರಿಟಿ, ಅದಕ್ಕೆ ನಿಮಗೆ ನೋಡಕ್ಕೆ ಬಂದಿದ್ದೀವಿ. ಸಿನಿಮಾ ಸ್ಪೆಷಲ್ ಶೋ ಏನಿದೆ ಇದನ್ನು ಒಂದು 30% ಇನ್ವೈಟೆಡ್ ಅಂತ ಇಟ್ಟಿದ್ದೀವಿ. ಅಂದರೆ ಈಗ ಸಾಹಿತಿಗಳಿದ್ದಾರೆ, ಕಲಾವಿದರಿದ್ದಾರೆ, ಇಲ್ಲಿ ಒಂದಷ್ಟು ಜನ ಗಣ್ಯರಂತ ಹೇಳಿದರೆ ಅವ್ರನ್ನೆಲ್ಲರೂ ಕರೆಯೋದಕ್ಕೆ ಅಂತ ಒಂದು 30% ಇದೆ. ಇನ್ನು 70% ಭಾಗನ ಅದು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತೆ. ನಾವು 5ನೇ ತಾರೀಕು ಇಲ್ಲ 6ನೇ ತಾರೀಕು ಯಾವ ಥಿಯೇಟ್ರ್ ಫಿಕ್ಸ್ ಮಾಡ್ತೀವೋ ಆ ಥಿಯೇಟ್ರು ಮತ್ತು ಇನ್ನೆಲ್ಲಿ ನಮಗೆ ಅನುಮತಿ ಸಿಗುತ್ತೋ ಅಲ್ಲಿ ಒಂದು ಫ್ಲೆಕ್ಸ್ ಹಾಕ್ಬಿಟ್ಟು ಅಲ್ಲಿ ಒಂದು QR ಕೋಡ್ ಹಾಕ್ತೀವಿ. ಸೊ ಆ QR ಕೋಡು ಯಾರು ಬೇಕಾದರೂ ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ಒಂದು ಫಾರ್ಮ್ ಬರುತ್ತೆ, ಅವ್ರ ಹೆಸರು, ಒಬ್ಬರಿಗೆ ಮ್ಯಾಕ್ಸಿಮಮ್ 3 ಟಿಕೆಟ್ ಅಂತ, 3 ಟಿಕೆಟು ಮತ್ತು ಅವ್ರ ವಾಟ್ಸಪ್ ನಂಬರ್ ಹಾಕಿದ್ರೆ ಅವ್ರಿಗೆ ಒಂದು ಕನ್ಫರ್ಮೇಷನ್ ಮೆಸೇಜ್ ಹೋಗುತ್ತೆ. ಸೊ ಆ ಮೆಸೇಜ್ನ ಅವರು 9ನೇ ತಾರೀಕು ಬೆಳಗ್ಗೆನೇ ಥಿಯೇಟ್ರ್ ಹತ್ರ ಬಂದರೆ ನಮ್ಮ ಟೀಮಿಂದ ಒಬ್ಬರು ಇರ್ತಾರೆ, ಅವ್ರು ಅಲ್ಲೇ ಪಾಸ್ ಇಶ್ಯೂ ಮಾಡ್ತಾರೆ. ಸೊ ಇದೇನು ಅಂತಾರೆ, ಮೇಯ್ನ್ ಸಾರ್ವಜನಿಕನೂ ಕರಿಬೇಕು, ಜೊತೆಗೆ ಇಲ್ಲಿರೋಂಥ ಕಲಾವಿದರು ಎಲ್ಲರೂ ಒಟ್ಟುಗೂಡಿಸ್ಬೇಕು ಅನ್ನೋದು ಉದ್ದೇಶದ. ವಿಜಯ್ ಕೃಷ್ಣ ಅಂತ ಇದರಲ್ಲಿ ನಾಯಕ ನಟ, ಪ್ರಿಯಾಂಕಾ ಕುಮಾರ್ ಅಂತ ಹೀರೋಯಿನ್ನು, ಅದ್ರ ಜೊತೆಗೆ ಶ್ರುತಿ ಹರಿಹರನ್ ಇದ್ದಾರೆ, ಶರತ್ ಲೋಹಿತಾಶ್ವ, ಸುಧಾ ಬೆಳವಾಡಿ, BM ಗಿರಿರಾಜು, ಆಮೇಲೆ ಕೀರ್ತಿ ಭಾನು ಅಂತಿದ್ದಾರೆ, ಕೃಷ್ಣ ಅಂತ. ಸೊ ಇನ್ನೊಂದಷ್ಟು ಜನ ಸಪೋರ್ಟಿಂಗ್ ಆರ್ಟಿಸ್ಟು ಇದ್ದಾರೆ, ನರೇಶ್ ಭಟ್ ಅಂತ ಒಬ್ರು ಇದ್ದಾರೆ. ಸೊ ಇದೇನು ಅಂತಾರೆ, ಇವರಿಬ್ಬರು ವಿಜಯ್ ಕೃಷ್ಣ ಪ್ರಿಯಾಂಕಾ ಕುಮಾರ್ದು, ವಿಜಯ್ ಕೃಷ್ಣ BTS ಮತ್ತು ಕ್ಯಾಬ್ರೆ ಅಂತ ಒಂದು 2 ಸೀರೀಸಲ್ಲಿ ಮಾಡಿದರು. ಅದಾದಮೇಲೆ ಹಿಂದಿಯಲ್ಲಿ ಕೇರಳ ಸ್ಟೋರಿಯಲ್ಲಿ ಮೇಯ್ನ್ ಮುಖ್ಯ ಪಾತ್ರ ಮಾಡಿದರು. ಅದಾದಮೇಲೆ ಅವರು ZEE5ಅಲ್ಲಿ OTT ರಿಲೀಸ್ ಆಗಿ ಸಿನಿಮಾದಲ್ಲೂ ಮಾಡಿದರು. ಸೊ ಅವರ ಹೀರೋ ಆಗಿ ಇದು ಮೊದಲನೇ ಸಿನಿಮಾ. ಜೊತೆಗೆ ನಮ್ಮ ಆ್ಯಕ್ಟ್ 1978 ಒಂದು ಸಣ್ಣ ಪಾತ್ರ ಮಾಡಿದರು. ಇಲ್ಲ ಸರ್, ನಾವು ಈ ಸಿನಿಮಾದಲ್ಲಿ ಕೈಲಾಸಂ ಅವರ ಒಂದು ಹಾಡು ಬಳಸ್ಕೊಂಡಿದ್ದೀವಿ ಸರ್. ಅಂದರೆ ಈ ಸಿನಿಮಾದಲ್ಲಿ ಬರೀ ಸಿನಿಮಾ ಮಾಡೋ ಉದ್ದೇಶ ಅಷ್ಟೇ ಅಲ್ಲ, ಜೊತೆಗೆ ಕನ್ನಡದಲ್ಲಿ ಕನ್ನಡತನ ಎಲ್ಲಿ ಕಳೆದೋಗ್ತಾ ಇದೆ ಅದನ್ನು ಮತ್ತೆ ಆ ಸೊಗಡನ್ನು ತರೋ ಪ್ರಯತ್ನವೂ ಇದೆ. ಯಾಕಂದರೆ ನಾವು ಟ್ರಾವೆಲ್ ಸಿನಿಮಾದಲ್ಲಿ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳನ್ನು ತೋರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಸಾಹಿತ್ಯ, ಕನ್ನಡ ಸಿನಿಮಾದಲ್ಲಿ ಇದ್ದಂಥ 70-80 ದಶಕದ ಸಿನಿಮಾಗಳಲ್ಲಿ ಏನು ಒಂದು ಒಳ್ಳೆ ಮೆಲೋಡಿ ಕೇಳ್ತಾ ಇದ್ವಿ, ಏನು ಶಾಸ್ತ್ರೀಯ ಸಂಗೀತ ಕರ್ನಾಟಿಕ್ ಕೇಳ್ತಾ ಇದ್ವಿ, ಅದೆಲ್ಲನೂ ಬಳಸ್ಕೊಂಡು ಇವತ್ತಿನ ಕಾಲಕ್ಕೆ ತಕ್ಕಂಗೆ ಅದೊಂಥರ ಒಂದು ನೀಟಾಗಿರೋ ಮನೆ ಊಟದ ಥರ ರೆಡಿ ಮಾಡಿದ್ದೀವಿ ಸರ್. ಇದನ್ನು ನೀಟಾಗಿ ಎಲ್ಲರಿಗೂ ಜೀರ್ಣಿಸ್ಕೊಳ್ಳೋ ಥರ ಇರಬೇಕು ಅಂತ. ತೀರಾ ಅದನ್ನು ಇಂಟೆಲೆಕ್ಚುವಲ್ ಥರ ಮಾಡೋದು, ಅಂದರೆ ಪ್ರೀವಿಯಸ್ ನಾನೇ ಮಾಡಿದ್ದೀನಿ ಆ ಥರದ್ದೆಲ್ಲ ಎಕ್ಸ್ಪರಿಮೆಂಟ್ಸು. ಈ ಸಲ ಒಂದು ಸರಳವಾಗಿ ಮಾಡೋಣ ಅನ್ನೋ ಒಂದು ಪ್ರಯತ್ನ. ಒಂದು ಸ್ವಲ್ಪ ಸರಳವಾಗಿಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಈಸಿಯಾಗಿ ಡೈಜೆಸ್ಟ್ ಆಗೋ ಥರ. ಒಂದು ಡಿ ಕ್ರಿಯೇಷನ್ಸ್ ಅಂತ ಪ್ರೊಡಕ್ಷನ್ ಹೌಸು. ಇದು ರಿಲೀಸ್ ಆದಮೇಲೆ ಪ್ಲ್ಯಾನ್ ಸರ್. ನಮ್ಮದು ಒಂದು ಸಿನಿಮಾ ಮುಗಿದ್ಮೇಲೆ ಇನ್ನೊಂದು ಸಿನಿಮಾ ನಾವು, ಅಂದರೆ ಆ ಸಿನಿಮಾ ಟೈಮಲ್ಲಿ ಆ ಸಿನಿಮಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದನ್ನು ಈಗ ನಾವು ಈ ಸಿನಿಮಾದು ಅನೌನ್ಸ್ಮೆಂಟು ಆಗಸ್ಟಲ್ಲಿ ಮಾಡಿದ್ವಿ, ಆ ಟೈಮಲ್ಲೇ ಜುಲೈಗೆ ರಿಲೀಸ್ ಅಂತ. ವಿಜಯ್ ಕೃಷ್ಣ ಅಂತ ಇದರಲ್ಲಿ ನಾಯಕ ನಟ, ಪ್ರಿಯಾಂಕಾ ಕುಮಾರ್ ಅಂತ ಹೀರೋಯಿನ್ನು, ಅದ್ರ ಜೊತೆಗೆ ಶ್ರುತಿ ಹರಿಹರನ್ ಇದ್ದಾರೆ, ಶರತ್ ಲೋಹಿತಾಶ್ವ, ಸುಧಾ ಬೆಳವಾಡಿ, BM ಗಿರಿರಾಜು, ಆಮೇಲೆ ಕೀರ್ತಿ ಭಾನು ಅಂತಿದ್ದಾರೆ, ಕೃಷ್ಣ ಅಂತ. ಸೊ ಇನ್ನೊಂದಷ್ಟು ಜನ ಸಪೋರ್ಟಿಂಗ್ ಆರ್ಟಿಸ್ಟು ಇದ್ದಾರೆ, ನರೇಶ್ ಭಟ್ ಅಂತ ಒಬ್ರು ಇದ್ದಾರೆ. ಸೊ ಇದೇನು ಅಂತಾರೆ, ಇವರಿಬ್ಬರು ವಿಜಯ್ ಕೃಷ್ಣ ಪ್ರಿಯಾಂಕಾ ಕುಮಾರ್ದು, ವಿಜಯ್ ಕೃಷ್ಣ BTS ಮತ್ತು ಕ್ಯಾಬ್ರೆ ಅಂತ ಒಂದು 2 ಸೀರೀಸಲ್ಲಿ ಮಾಡಿದರು. ಅದಾದಮೇಲೆ ಹಿಂದಿಯಲ್ಲಿ ಕೇರಳ ಸ್ಟೋರಿಯಲ್ಲಿ ಮೇಯ್ನ್ ಮುಖ್ಯ ಪಾತ್ರ ಮಾಡಿದರು. ಅದಾದಮೇಲೆ ಅವರು ZEE5ಅಲ್ಲಿ OTT ರಿಲೀಸ್ ಆಗಿ ಸಿನಿಮಾದಲ್ಲೂ ಮಾಡಿದರು. ಸೊ ಅವರ ಹೀರೋ ಆಗಿ ಇದು ಮೊದಲನೇ ಸಿನಿಮಾ. ಜೊತೆಗೆ ನಮ್ಮ ಆ್ಯಕ್ಟ್ 1978 ಒಂದು ಸಣ್ಣ ಪಾತ್ರ ಮಾಡಿದರು. ಥ್ಯಾಂಕ್ ಯು.